ಹಾಯ್ ಹಲೋ ನಮಸ್ಕಾರ. ಜಿ ಟಿ ವೈ ಡಿಸೈನರ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ನಾನು ನಿಮಗೆ ಇವತ್ತೇನನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ 1 ಗಂಟೆಯಲ್ಲಿ ಸಣ್ಣ ಮಕ್ಳದ್ದು ಲಾಂಗ್ ಡ್ರೆಸ್ನ ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೇ ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡೂ ಇರುತ್ತೆ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅತಿ ಬೇಗವಾಗಿ ನಾವು ಈ ಡ್ರೆಸ್ನ ಸ್ಟಿಚ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ನಾನಿವಾಗ ಬಾಡಿ ಕಟ್ಟಿಂಗ್ನ ಮಾಡ್ತಾಯಿದ್ದೀನಿ ಮೇಲ್ಗಡೆದು. ನಾನು ಹೇಳಿದೆ ನಿಮಗೆ 1 ಅವರಲ್ಲಿ ಡ್ರೆಸ್ನ ನೀಟಾಗಿ ಸ್ಟಿಚ್ ಮಾಡ್ಬೋದು ಅಂತ. ನೋಡಿ, ಈಸಿಯಾಗಿ ನಾವು ಕಟ್ ಮಾಡ್ಕೋಬೋದು. ಈಗ ಮೇಲ್ಗಡೆ ಪಾರ್ಟ್ನ ಕಟ್ ಮಾಡ್ತಾ ಇರೋದು ನೋಡಿ. ಶೋಲ್ಡರ್ 4 ತೊಗೊಳ್ತಾ ಇದ್ದೀನಿ, ಯಾಕಂದರೆ ಸಣ್ಣ ಮಕ್ಕಳದಲ್ವ, ಶೋಲ್ಡರ್ ಏನು ಬೇಡ. ನೆಕ್ ಬಿಡ್ತು 2 ತೊಗೊಂಡು ಲೆಂತು 4 ತೊಗೊಳ್ತಾ ಇದ್ದೀನಿ ನೋಡಿ. ಬ್ಯಾಕು ಫ್ರಂಟು ಎರಡು ಒಂದೇ ಸೈಜಲ್ಲೇ ನಾನು ನೆಕ್ನ ಕಟ್ ಮಾಡ್ತಾ ಇದ್ದೀನಿ. ನಾನು ನೋಡ್ತಾ ಇದ್ದೀರಲ್ಲ ನೋಡಿ. ಈಗ ನಾನು ಸ್ಲೀವ್ನ ಕಟ್ ಮಾಡ್ತೀನಿ. ಬಾಡಿ ಪಾರ್ಟೆಲ್ಲ ಆಯಿತು. ಈಗ ಸ್ಲೀವ್ ತುಂಬ ಈಸಿಯಾಗಿ ಕಟ್ ಮಾಡ್ತೀನಿ. ಫುಲ್ ಲೆಂತು ಒಂದು 3 ತೊಗೊಂಡಿದ್ದೀನಿ. ಈಗ ಸ್ಲೀವ್ ರೆಡಿ ಆಯಿತು. ಡಬಲ್ ಸ್ಕ್ಯಾಪ್ ಸ್ಲೀವ್ ಅಂತ ಹೇಳ್ತಾರೆ. ಫ್ರಂಟು ಬ್ಯಾಕು ಶೇಪ್ ತೊಗೊಂಡೆ. ಆಮೇಲೆ ಆರ್ಮಲ್ಲಿ ತೊಗೊಳ್ತಾ ಇದ್ದೀನಿ. ನೋಡಿ, ಅದಕ್ಕೆ ಲೈನಿಂಗ್ನ ಹಾಕ್ತಾ ಇದ್ದೀನಿ ಒಳಗೆ ಬಾಡಿ ಪಾರ್ಟಿಗೆ. ನೋಡಿ, ಲೈನಿಂಗ್ನ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ನೆಕ್ಸ್ಟ್ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ನಾನು ಈಗ ಲಂಗನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ಬಾರ್ಡ್ರು ಅದು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೂ ಲೈನಿಂಗ್ ಬೇಕಲ್ವಾ. ಸೊ ಹಾಗಾಗಿ ಅಷ್ಟು ಲೈನಿಂಗ್ ಅಷ್ಟೇ ಹಾಕ್ತಾಯಿದ್ದೀನಿ. ನೋಡಿ, ಸಣ್ಣ ಇದೆ, ಬಟ್ಟೆ ಕಮ್ಮಿ ಇದೆ ನೋಡಿರಿ. ಬಟ್ಟೆ ಕಮ್ಮಿ ಇದ್ದರೂ ನಾವು ಬಟ್ಟೆನ ನೀಟಾಗಿ ಐಡಿಯಾ ಮಾಡಿ ಸ್ಟಿಚಿಂಗ್ ಮಾಡೋದನ್ನು ಕಲಿಬೇಕು. ಅದು ಅದು ತುಂಬ ಇಂಪಾರ್ಟೆಂಟು. ನೋಡ್ತಾ ಇದ್ದೀರಲ್ಲ, ಈಗ ನಾನು ಅದಕ್ಕೆ ನರ್ಗೆನ ಕಟ್ತಾ ಇದ್ದೀನಿ. ಈಗ ನಾವು ಸ್ಕೇಲಿಂದನಾರ ಸಹಾಯ ತೊಗೊಳ್ತೀನಿ, ಅಥವಾ ಟ್ರಿಮ್ಮರು ಅದೆಲ್ಲ ತೊಗೊಂಡ್ಬಿಟ್ಟು ಈಸಿಯಾಗಿ ನರ್ಗೆನ ಕಟ್ಕೊಳ್ತೀನಿ. ನೋಡಿ, ತುಂಬ ಈಸಿಯಾಗಿ ಈ ಡ್ರೆಸ್ನ ಸ್ಟಿಚ್ ಮಾಡ್ಬೋದು. ನೀವು ಬೇಗ ಎಲ್ಲೋ ಹೋಗಬೇಕು, ಐಡಿಯಾ ಯಾವುದು ಡ್ರೆಸ್ ಇಲ್ಲ ಸಣ್ಣ ಮಕ್ಕಳಿಗೆ ಅನ್ನೋ ಟೈಮಲ್ಲಿ, ಕಡಿಮೆ ಬಟ್ಟೆಯಲ್ಲಿ ಕಡಿಮೆ ಟೈಮಲ್ಲಿ ನೀವು ಆರಾಮಾಗಿ ಸ್ಟಿಚಿಂಗ್ ಮಾಡ್ಬೋದು ಈ ಥರ ಡ್ರೆಸ್ನ ತುಂಬ ಈಸಿಯಾಗಿ, ಕ್ಯಾಶುವಲಾಗಿ. ಆಮೇಲೆ ಈಗ ಅದು ಹಳೇದಾಯಿತು ಅನ್ನೋ ಟೈಮಲ್ಲಿ ಅದನ್ನು ಮನೇಲೂ ಹಾಕೋಬೋದು. ಈಗ ನೋಡಿ, ನರ್ಗೆನ ಕಟ್ಕೊಂಡಾಗಿದೆ. ಅದಕ್ಕೆ ನರ್ಗೆ ಮೇಲೆ ಹೊಲಿಗೆ ಹಾಕ್ತಾರಲ್ಲ, ಅದಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ಇವಾಗ ಮಾರ್ಕಿಂಗ್ನ ಯಾವ ರೀತಿ ಮಾಡಬೇಕು ಅಂದರೆ, 3.5 ಅಷ್ಟು ನಾನು ಲೆಂತ್ನ ತೊಗೊಂಡು ಅದ್ರ ಮೇಲೆ ಹೊಲಿಗೆ ಹಾಕ್ತಾ ಹೋಗ್ತೀನಿ. ನೋಡಿ, ಅದೇ ಥರ ಎಲ್ಲ ನರ್ಗೆಗೂ ನಾನು ಮಾರ್ಕ್ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ. ನೋಡಿ, ಮಾರ್ಕೆಲ್ಲ ಹಾಕಾಯಿತು. ಈಗ ನರ್ಗೆ ಮೇಲೆ ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಇದೇ ಥರ ನರ್ಗೆ ಮೇಲೆ ಹೊಲಿಗೆ ಹಾಕೋದ್ರಿಂದ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಉದ್ದೇಶಕ್ಕೆ ನರ್ಗೆ ಮೇಲೆ ಹೊಲಿಗೆ ಹಾಕ್ತಾರೆ. ನಾನು ಅದೇ ರೀತಿಯೇ ಹೊಲಿಗೆ ಹಾಕ್ತಾಯಿದ್ದೀನಿ. ತುಂಬ ಈಸಿ ಮೆಥಡ್ ಅಂತ ತುಂಬ ಸಲ ಹೇಳ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಈಗ ಈಸಿಯಾಗಿ ಬೇಸಿಕ್ ಏನು ಗೊತ್ತಿಲ್ಲದವರಿಗೆ ಈ ಡ್ರೆಸ್ನ ಆರಾಮಾಗಿ ಕಲ್ತ್ಕೊಳ್ತೀರ ನೀವು. ಇದಕ್ಕಿನ್ನೂ ಬೇರೆ ಥರನೂ ಸ್ಟಿಚ್ ಮಾಡ್ಬೋದು. ನೋಡಿ, ಅದೇ ಥರನೇ ದಾರಾನ ತೆಗೆದ್ಬಿಟ್ಟೆ. ನೋಡಿ, ನರ್ಗೆನ ಕಟ್ಕೊಂಡಿದ್ದೀನಿ ಎಲ್ಲ. ಈಗ ಬ್ಯಾಕು ಫ್ರಂಟು ಎರಡು ಬೇರೆ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಅದೇ ಥರನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ನೆಕ್ಸ್ಟು ಬಾಡಿ ಪಾರ್ಟ್ನ ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಬಾಡಿ ಪಾರ್ಟ್ ಎಲ್ಲ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಕಡೆ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅದೇ ಥರನೇ ನಾನು ಎರಡನ್ನೂ ರೆಡಿ ಮಾಡಿ ಇಟ್ಕೊಂಡು ಟರ್ನ ಮಾಡ್ಕೊಳ್ತೀನಿ. ತುಂಬ ಈಸಿಯಾಗಿ ಈ ಡ್ರೆಸ್ನ ಸ್ಟಿಚ್ ಮಾಡ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ. ಆಮೇಲೆ ನಿಮಗೇನಾದರೂ ಡೌಟ್ ಬಂತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಅದೇ ಥರನೇ ನಾನು
ಸೈಡ್ ಫುಲ್ಲೂ ಎಲ್ಲ ಕಡೆನೂ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದೆಲ್ಲದನ್ನು ಸೈಡಲ್ಲಿ ಎಕ್ಸ್ಟ್ರಾಸ್ ಬಟ್ಟೆ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಬಿಡಿ ಫಸ್ಟಲ್ಲೇ. ಸ್ಟಿಚಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಅದೇ ಥರ ನಾನು ಇನ್ನೊಂದು ಪಾರ್ಟ್ನು ಅದೇ ಥರನೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ ನೆಕ್ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ನೆಕ್ ಅಷ್ಟೇ ಕಟ್ ಮಾಡ್ಕೋಬಾರ್ದು, ಎಡ್ಜಸ್ಸಲ್ಲಿ ಆ ರೀತಿ ನ್ಯಾಚ್ ಹಾಕ್ಕೋಬೇಕು. ನೋಡಿ ನಾನು ಬೆಲ್ಟ್ ತೋರಿಸ್ತಿದ್ದೀನಲ್ಲ ಅಲ್ಲಿ ನ್ಯಾಚ್ ಹಾಕ್ಕೊಂಡ್ರೆ ಮಾತ್ರ ಅದು ನೀಟಾಗಿ ಫಿನಿಶಿಂಗ್ ಕಾಣುತ್ತೆ, ಇಲ್ಲಾಂದರೆ ಫಿನಿಶಿಂಗ್ ಕಾಣಲ್ಲ. ನೋಡಿ ಅದೇ ಥರನೇ ನ್ಯಾಚ್ ಹಾಕ್ಕೋಬೇಕು ಎಡ್ಜಲ್ಲಿ. ನೋಡಿ ಆ ಥರ ನ್ಯಾಚ್ ಅಂದರೆ ಅದು. ನೋಡಿ ಇವಾಗ ಬಾಡಿ ಪಾರ್ಟ್ ಎಲ್ಲ ರೆಡಿ ಆಯಿತು. ಶೋಲ್ಡರ್ ಟು ಶೋಲ್ಡರ್ನ ಅಟ್ಯಾಚ್ ಮಾಡಿಟ್ಕೊಂಡೆ. ಸರಿ ಅದು ಸ್ಕಿಪ್ ಆಗೋಯ್ತು ಆ ವಿಡಿಯೋ. ನೋಡಿ ಅದೇ ಥರನೇ ಮಾಡ್ಕೊಳ್ಳೋದು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಬ್ಯಾಕಲ್ಲಿ ನಮಗೆ ಬಟನ್ ಬರಬೇಕು. ಸೊ ಹಾಗಾಗಿ ನಾವು ಬ್ಯಾಕಲ್ಲಿ ಬಟನ್ ಸೇಮ್ನ ಇಟ್ಕೊಂಡು ಕಟ್ ಮಾಡಿಕೊಂಡೆ. ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹಾಕ್ತಾಯಿದ್ದೀನಿ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ನಿಮಗೆ ಹಾಕೋದು ಎಲ್ಲರಿಗೂ ಗೊತ್ತಿರುತ್ತೆ. ಸಪ್ರೇಟಾಗಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಯಾವ ರೀತಿ ಹಾಕಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಇವಾಗ ಉಕ್ಸ್ಪಟ್ಟಿ ಹಚ್ತಾ ಇದ್ದೀನಿ. ಕಾಜಾಪಟ್ಟಿ ಹಚ್ಚಾಯಿತು. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಎಲ್ಲ ರೆಡಿ ಆಗ್ತಾ ಇದೆ ಇವಾಗ. ನೋಡಿ ಎಷ್ಟು ಸ್ಪೀಡಾಗಿ ಈ ಡ್ರೆಸ್ನ ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅಂತ. ನೋಡಿ ಈ ಥರ ಬ್ಯಾಕ್ನ ಯಾವ ರೀತಿ ಅಟ್ಯಾಚ್ ಮಾಡಬೇಕು, ಯಾಕೆ ಅಂದರೆ ನಾವು ಬ್ಯಾಕಲ್ಲಿ ಲಂಗ ಅಟ್ಯಾಚ್ ಮಾಡ್ತೀವಲ್ಲ, ಸೊ ಅದಕ್ಕಾಗಿ ಇದನ್ನ ನಾವು ಫಸ್ಟಿಗೆ ಅಟ್ಯಾಚ್ ಮಾಡಿಟ್ಕೊಂಡ್ರೆ ಈಸಿಯಾಗಿ ಅಟ್ಯಾಚ್ ಮಾಡ್ಕೋಬೋದು. ನೋಡಿ ಅದನ್ನು ಯಾವ ರೀತಿ ಅಟ್ಯಾಚ್ ಮಾಡಿಕೊಂಡೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ. ಆ ರೀತಿ ಅಟ್ಯಾಚ್ ಮಾಡಿಕೊಂಡು ನಾನು ಫ್ರಂಟ್ನ ನೋಡಿ ಆಮೇಲೆ ಕೆಳಗಡೆ ಸ್ಕರ್ಟ್ನ ಅಟ್ಯಾಚ್ ಮಾಡಿಕೊಂಡೆ. ಅದೇ ಥರ ಬ್ಯಾಕಲ್ಲೂ ಫ್ರಂಟಲ್ಲೂ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಅಟ್ಯಾಚ್ ಮಾಡಾಯಿತು. ಈಗ ಅದ್ರ ಮೇಲೆ ಒಂದು ಸ್ಟಿಚ್ ಬರಬೇಕು. ನೋಡಿ ಈ ರೀತಿ ಸ್ಟಿಚ್ ಬಂದಾಗ ಅದು ಏನಂದರೆ ನೀಟಾಗಿ ನಮಗೆ ಫಿನಿಶಿಂಗ್ ಕಾಣುತ್ತೆ ಅಂತ ಆ ಸ್ಟಿಚ್ನ ಹಾಕ್ತಾ ಇದ್ದೀನಿ ಈಗ. ನೋಡಿ ಎರಡು ಒಂದೇ ಸಲನೇ ನಾವು ಅಟ್ಯಾಚ್ನ ಮಾಡ್ಕೋಬೋದು. ನೋಡಿ ಈಗ ಎರಡು ಕಡೆ ಅಟ್ಯಾಚ್ ಆಯಿತು. ಆಮೇಲೆ ಹೊಲಿಗೆ ಹಾಕಾಗಿದೆ. ಈಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾನು ಫಿಟ್ಟಿಂಗ್ನ ಮಾಡಿಕೊಂಡೆ. ಸಾರಿ, ಸ್ಲೀವ್ ಅಟ್ಯಾಚ್ ಮಾಡೋದನ್ನ ನಿಮಗೆ ವಿಡಿಯೋ ಸ್ಕಿಪ್ ಆಗಿದೆ ಅನಿಸುತ್ತೆ. ಸಾರಿ, ನಾನು ಇದೇನು ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೋದು ಅದೇ ಥರನೇ.
ನೋಡಿ ಇವಾಗ ನಾನು ಇದೆಲ್ಲ ಅಟ್ಯಾಚ್ ಮಾಡಿ ಆಯಿತು. ನೋಡಿ ಫೈನಲಿ ಡ್ರೆಸ್ನ ರೆಡಿ ಮಾಡಾಯಿತು. ಯಾವ ರೀತಿ ಕಾಣಿಸ್ತಿದೆ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮಗೆ ಈ ಡ್ರೆಸ್ನ ಹೇಳ್ತಾ ಇದ್ದೀನಿ. ನಾನು ಈ ವಿಡಿಯೋನ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಬಿಗಿನರಿಗೆ ತುಂಬ ಹೆಲ್ಪ್ ಆಗುತ್ತೆ